ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದದ ಬಳಿಕ ಭಾರತದ 5ನೇ ತಲೆಮಾರಿನ ಫೈಟರ್ ಜೆಟ್ ಹುಡುಕಾಟದಲ್ಲಿ ವಾಷಿಂಗ್ಟನ್ ಮತ್ತೆ F-35 ಯುದ್ಧ ವಿಮಾನವನ್ನು ಆಫರ್ ನೀಡಬಹುದೇ? ಇತ್ತೀಚೆಗೆ ಘೋಷಿಸಲಾದ ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದವು ರಾಜತಾಂತ್ರಿಕ ಮತ್ತು ತಂತ್ರಜ್ಞಾನಗಳ ವಲಯಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ತಿಂಗಳುಗಳ ಕಾಲ ಮುಂದುವರೆದಿದ್ದ ಟ್ಯಾರಿಫ್ ಒತ್ತಡಗಳ ಬಳಿಕ ಈ ಒಪ್ಪಂದವು ಎರಡೂ ದೇಶಗಳ ನಡುವಿನ ಸಂಬಂಧದಲ್ಲಿ ಮತ್ತೊಮ್ಮೆ ಉಷ್ಣತೆಯನ್ನು ತಂದಿದೆ. ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವತಃ ಈ ಮಾತುಕತೆಗಳಿಗೆ ನೇತೃತ್ವ ನೀಡಿದ್ದು, ಒಪ್ಪಂದದ ಪ್ರಮುಖ ಅಂಶವು ಏನೆಂದರೆ ಭಾರತೀಯ ವಸ್ತುಗಳ ಮೇಲೆ ಅಮೆರಿಕ ವಿಧಿಸುತ್ತಿದ್ದ 25% ಟ್ಯಾರಿಫನ್ನು 18% ಇಳಿಸುವುದು ಆಗಿದೆ. ಇದರ ಬದಲಾಗಿ ಭಾರತವು ರಷ್ಯಾದ ತೈಲ ಖರೀದಿಯನ್ನು ಕಡಿಮೆ ಮಾಡುವುದಕ್ಕೂ ಅಮೆರಿಕದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ಮತ್ತು ಇತರೆ ವಸ್ತುಗಳನ್ನು ಆಮದು ಮಾಡುವುದಕ್ಕೂ ಒಪ್ಪಿಗೆ ನೀಡಿದೆ. ಇದು ಟ್ರಂಪ್ ಶೈಲಿಯ ವಿನ್ ವಿನ್ ಡೀಲ್ ಎಂದೇ ಹೇಳಬಹುದು. ಅಮೆರಿಕದ ಇಂಧನ ರಫ್ತು ಇದರಿಂದ ಹೆಚ್ಚಾಗುತ್ತದೆ, ಭಾರತೀಯ ರಫ್ತುದಾರರಿಗೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ವಿಶ್ವದ ಅತಿ ದೊಡ್ಡ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವೆ ಆರ್ಥಿಕ ಸಮೀಪತೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ಈ ಹೊಸ ಒಪ್ಪಂದವು ಸಹಜವಾಗಿಯೇ ರಕ್ಷಣಾ ಸಹಕಾರದ ಚರ್ಚೆಗಳಿಗೆ ಮತ್ತೆ ಜೀವ ತುಂಬಿದೆ. ಅದರಲ್ಲೂ ವಿಶೇಷವಾಗಿ ಬಹುಕಾಲದಿಂದ ಚರ್ಚೆಯಲ್ಲಿರುವ ಆಧುನಿಕ ಫೈಟರ್ ಜೆಟ್ ವಿಷಯ, ಅಂದರೆ F-35. 2025ರ ಆರಂಭದಲ್ಲಿ ವೈಟ್ ಹೌಸ್ನಲ್ಲಿ ನಡೆದ ಹೈ ಪ್ರೊಫೈಲ್ ಭೇಟಿಯ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಮಂತ್ರಿ ಮೋದಿ ಎದುರೇ ಭವಿಷ್ಯದಲ್ಲಿ ಭಾರತಕ್ಕೆ F-35 ಲೈಟ್ನಿಂಗ್ II ಯುದ್ಧ ವಿಮಾನವನ್ನು ನೀಡುವ ಸಾಧ್ಯತೆಯ ಬಗ್ಗೆ ಪ್ರಸ್ತಾಪಿಸಿದ್ದರು. ಅವರು ಬಿಲಿಯನ್ಗಳ ಮೌಲ್ಯದ ಈ ಸೈನಿಕ ಮಾರಾಟ ಹೆಚ್ಚಿಸುವುದಾಗಿ ಮತ್ತು ಭಾರತಕ್ಕೆ F-35 ಯುದ್ಧ ವಿಮಾನದ ಪ್ರವೇಶದ ದಾರಿ ತೆಗೆಯುವುದಾಗಿ ಹೇಳಿದರು. ಆದರೆ ಅದು ಅಧಿಕೃತ ಆಫರ್ ಆಗಿರಲಿಲ್ಲ. ಪೆಂಟಗನ್ ಅಥವಾ ಭಾರತೀಯ ರಕ್ಷಣಾ ಸಚಿವಾಲಯದಿಂದ ಯಾವುದೇ ಟೆಂಡರ್ ಅಥವಾ ಅಧಿಕೃತ ಪ್ರಸ್ತಾವನೆ ಹೊರಬರಲಿಲ್ಲ. ಆ ಸಮಯದಲ್ಲಿ ಭಾರತದ ಪ್ರತಿಕ್ರಿಯೆ ಬಹಳ ಎಚ್ಚರಿಕೆಯಿಂದ ಇತ್ತು. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ನೀತಿಯ ಅಡಿಯಲ್ಲಿ ಭಾರತವು ಸಂಪೂರ್ಣವಾಗಿ ಹೊರದೇಶದ ಆಫ್ ದ ಶೆಲ್ಫ್ ಖರೀದಿಗಳಿಗಿಂತ ಸ್ವದೇಶಿ ಅಭಿವೃದ್ಧಿಗೆ ಆದ್ಯತೆ ನೀಡಿತು. ಅಮೆರಿಕ ಜೊತೆಗಿನ ಟ್ಯಾರಿಫ್ ವಿವಾದಗಳು ಮತ್ತು ರಷ್ಯಾ ಭಾರತದ ರಕ್ಷಣಾ ಸಂಬಂಧಗಳು ಕೂಡ ಆ ಸಮಯದ ಹಿಂಜರಿಕೆಗೆ ಕಾರಣವಾಗಿದ್ದವು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ವ್ಯಾಪಾರ ಒಪ್ಪಂದದ ನಂತರ ಸಂಬಂಧಗಳು ಮತ್ತೆ ಹತ್ತಿರವಾಗುತ್ತಿರುವುದರಿಂದ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಈಗ F-35 ಬಗ್ಗೆ ಮತ್ತೆ ಗಂಭೀರ ಚರ್ಚೆ ಆರಂಭವಾಗಬಹುದೇ? ಭಾರತೀಯ ವಾಯುಪಡೆ IAF ಬಹುಕಾಲದಿಂದಲೇ 2-3 ಸ್ಕ್ವಾಡ್ರನ್ಗಳಷ್ಟು ನಿಜವಾದ 5ನೇ ತಲೆಮಾರಿನ ಫೈಟರ್ ಜೆಟ್ ಬೇಕೆಂದು ನೋಡುತ್ತಿದೆ. ಇದು ಸ್ವದೇಶಿ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ 2030ರ ಮಧ್ಯಭಾಗದವರೆಗೆ ಪೂರ್ಣವಾಗಿ ಸಿದ್ಧವಾಗುವವರೆಗೂ ಒಂದು ಬ್ರಿಡ್ಜ್ ಸೊಲ್ಯೂಷನ್ ಆಗಿರಲೇಬೇಕು. IAF ಭಾರತೀಯ ವಾಯುಪಡೆ ಈಗಾಗಲೇ ಸ್ಕ್ವಾಡ್ರನ್ ಕೊರತೆಯನ್ನು ಎದುರಿಸುತ್ತಿದೆ. ಅದೇ ಸಮಯದಲ್ಲಿ ಚೀನಾದ ವಾಯುಪಡೆ ವೇಗವಾಗಿ ಆಧುನೀಕರಣಗೊಳ್ಳುತ್ತಿದೆ. ಹೀಗಾಗಿ ಅಗತ್ಯವು ತುರ್ತಾಗಿದೆ. ಈ ಹೊತ್ತಿಗೆ ರಷ್ಯಾದ Su-57E ಫೆಲಾನ್ ಎನ್ ಎಕ್ಸ್ಪೋರ್ಟ್ ವರ್ಷನ್ ಪ್ರಮುಖ ಸ್ಪರ್ಧಿಯಾಗಿ ಹೊರಹೊಮ್ಮಿದೆ. ಈ ಕುರಿತ ಮಾತುಕತೆಗಳು ಡೀಪ್ ಟೆಕ್ನಿಕಲ್ ಸ್ಟೇಜ್ಗೆ ತಲುಪಿವೆ ಎಂದು ವರದಿಗಳು ಹೇಳುತ್ತಿವೆ. ಭಾರತದಲ್ಲೇ ಲೈಸೆನ್ಸ್ ಪಡೆದು ಉತ್ಪಾದನೆ, ಮಹತ್ವದ ತಂತ್ರಜ್ಞಾನಗಳ ವರ್ಗಾವಣೆ, ಸೋರ್ಸ್ ಕೋಡ್ ಪ್ರವೇಶ ಮತ್ತು ಭಾರತೀಯ ವ್ಯವಸ್ಥೆಗಳ ಇಂಟಿಗ್ರೇಷನ್ ಇವುಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ.
ಇದು ಸು-30 MKI ಮಾದರಿಯಂತೆಯೇ ಮೊದಲು ಆಮದು, ನಂತರ HALನಲ್ಲಿ ಸ್ಥಳೀಯ ಅಸೆಂಬ್ಲಿ ಮತ್ತು ಉತ್ಪಾದನೆ. ಇದುವರೆಗೂ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಅಥವಾ ರಕ್ಷಣಾ ಸಚಿವಾಲಯದಿಂದ ಯಾವುದೇ ಅಧಿಕೃತ ದೃಢೀಕರಣ ಇನ್ನೂ ಹೊರಬಂದಿಲ್ಲ. ಆದರೆ ಈ ಆಯ್ಕೆ ಆಳವಾದ ಲೋಕಲೈಸೇಷನ್, ಕಡಿಮೆ ವೆಚ್ಚ ಮತ್ತು ಭಾರತದ ಸ್ಟ್ರಾಟಜಿಕ್ ಆಟೋನಮಿಗೆ ಹೊಂದಿಕೆಯಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ F-35 ಒಂದು ವಿಭಿನ್ನ ಲೀಗ್ನ ಯುದ್ಧ ವಿಮಾನವಾಗಿದೆ. ಅದ್ವಿತೀಯ ಸ್ಟೆಲ್ತ್, ಸೆನ್ಸಾರ್ ಫ್ಯೂಷನ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಸಾಮರ್ಥ್ಯಗಳು ಇವು ಬ್ಯಾಟಲ್ ಪವರ್ ಆಗಿವೆ. F-35 ಭಾರತಕ್ಕೆ ಸೇರ್ಪಡೆಯಾದರೆ ವಿವಾದಿತ ಗಗನ ಪ್ರದೇಶಗಳಲ್ಲಿ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಯ ಸ್ವರೂಪವೇ ಬದಲಾಗಬಹುದು. ಆದರೆ ಸವಾಲುಗಳು ಕೂಡ ಇವೆ. ಅತ್ಯಧಿಕ ವೆಚ್ಚ, ಅಮೆರಿಕಾದ ಎಕ್ಸ್ಪೋರ್ಟ್ ಕಂಟ್ರೋಲ್ ನಿಯಮಗಳು, ಸೀಮಿತ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಭಾರತದ ಮಿಶ್ರ ಫ್ಲೀಟ್, ರಷ್ಯನ್, ಫ್ರೆಂಚ್ ಸ್ವದೇಶಿ ವಿಮಾನಗಳೊಂದಿಗೆ ಇಂಟಿಗ್ರೇಷನ್ ಸಮಸ್ಯೆಗಳು. ಹಿಂದಿನ ಅನುಭವಗಳನ್ನು ನೋಡಿದರೆ ಭಾರತವು ಯಾವಾಗಲೂ ಜಾಯಿಂಟ್ ಡೆವಲಪ್ಮೆಂಟ್ಗೆ ಹೆಚ್ಚು ಒಲವನ್ನು ತೋರಿದೆ. ಸಾಧಾರಣ ಖರೀದಿಗಿಂತ ಇದೀಗ ಈ ವ್ಯಾಪಾರ ಒಪ್ಪಂದದಿಂದ ಬಂದಿರುವ ಗುಡ್ವಿಲ್ ನಡುವೆ ಸಮಯ ಮತ್ತೊಮ್ಮೆ ಸೂಕ್ತವಾಗಿದೆ ಎನ್ನಬಹುದು. ಅಧ್ಯಕ್ಷ ಟ್ರಂಪ್ ರವರು ವಿಸ್ತೃತ ರಕ್ಷಣಾ ಪ್ಯಾಕೇಜ್ನ ಭಾಗವಾಗಿ F-35 ಯುದ್ಧ ವಿಮಾನದ ಆಫರ್ ಅನ್ನು ಮತ್ತೆ ಮುಂದಿಟ್ಟುಕೊಳ್ಳಬಹುದೇ, ಅಥವಾ ಭಾರತ ತನ್ನ ಮಲ್ಟಿ ವೆಂಡರ್ ನೀತಿಯನ್ನು ಮುಂದುವರಿಸಿ ರಷ್ಯಾದ ಸು-57 ಈ ಕಡೆ ಹೆಚ್ಚು ಒಲವನ್ನು ತೋರಿಸಿ AMCA ಮೇಲೆ ಗಮನವನ್ನು ಕೇಂದ್ರೀಕರಿಸಬಹುದೇ? ಇದಕ್ಕೆ ಉತ್ತರವು ಕೇವಲ ಸಮಯವೇ ಹೇಳಬೇಕು ಮತ್ತು ಖಂಡಿತವಾಗಿಯೂ ಇನ್ನಷ್ಟು ಹೈ ಲೆವೆಲ್ ಮಾತುಕತೆಗಳು ಮುಂದೆ ನಡೆಯಲಿವೆ. ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ: ಬಲಿಷ್ಠ ಆರ್ಥಿಕ ಸಂಬಂಧಗಳು ಅಗತ್ಯವಾಗಿ ಬಲಿಷ್ಠ ತಂತ್ರಜ್ಞಾನಗಳು ಮತ್ತು ಸೈನಿಕ ಸಂಬಂಧಗಳಿಗೆ ದಾರಿಯನ್ನು ಮಾಡಿಕೊಡುತ್ತವೆ. ಪ್ರಾದೇಶಿಕ ಒತ್ತಡಗಳ ನಡುವೆ ಭಾರತ ತನ್ನ ವಾಯುಶಕ್ತಿಯ ಭವಿಷ್ಯವನ್ನು ರೂಪಿಸುತ್ತಿರುವ ಈ ಸಂದರ್ಭದಲ್ಲಿ F-35 ದ್ವಾರ ಸಂಪೂರ್ಣವಾಗಿ ಮುಚ್ಚಿಲ್ಲ. ಆದರೆ ಮುಂದಿನ ದಾರಿ ಸಾಮರ್ಥ್ಯ, ವೆಚ್ಚ ಮತ್ತು ಸಾರ್ವಭೌಮತ್ವದ ನಡುವೆ ಸಮತೋಲನ ಸಾಧಿಸುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇಷ್ಟರಲ್ಲಿಗೆ ಭಾರತದ ಆಕಾಶದಲ್ಲಿ ಸಾಧ್ಯತೆಗಳು ಇನ್ನೂ ಕೂಡ ತೆರೆದೇ ಇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.